ಬೈಕ್ ಕಾರುಗಳ ಪಂಕ್ಚರ್ಗೆ ಮಾಸ್ಟರ್ ಪ್ಲಾನ್. ಜಾಲಹಳ್ಳಿಯ ಎಂಇಎಸ್ ರಿಂಗ್ ರಸ್ತೆಯಲ್ಲಿ ಮೊಳೆ ಎಸೆದ ಕಿಡಿಗೇಡಿಗಳು ಕೊನೆಗೂ ಲಾಕ್. ಬೆಂಗಳೂರಿನ ಜಾಲಹಳ್ಳಿ ಎಂಇಎಸ್ ರಿಂಗ್ ರಸ್ತೆಯಲ್ಲಿ ಒಂದು ರೌಂಡ್ ಹೋದ್ರೆ ಸಾಕು, ನಿಮ್ಮ ಬೈಕು ಕಾರುಗಳು ಪಂಕ್ಚರ್ ಆಗೋದ್ರಲ್ಲಿ ದೂಸರಾ ಮಾತಿಲ್ಲ. ಏಕೆಂದ್ರೆ ಅಂತಹದ್ದೊಂದು ಮೊಳೆ ಮಾಫಿಯಾ ಇಲ್ಲಿ ಕೆಲಸ ಮಾಡ್ತಿದೆ. ಕೆಜಿಗಟ್ಟಲೆ ಮೊಳೆಗಳನ್ನು ತಂದು ರಸ್ತೆಯಲ್ಲಿ ಬಿಸಾಡ್ತಿದೆ. ಮೊಳೆ ಹಾಕಿದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿದೆ. ಹೌದು, ಬೈಕು ಕಾರುಗಳನ್ನ ಬೇಕು ಅಂತಲೇ ಪಂಕ್ಚರ್ ಮಾಡ್ತಿದ್ದ ದುಷ್ಕರ್ಮಿಗಳು ಕೊನೆಗೂ ಕೂಡ ಲಾಕ್ ಆಗಿದ್ದಾರೆ. ಮೊಳೆ ಹಾಕಿ ಬೈಕು ಕಾರನ್ನ ಪಂಕ್ಚರ್ ಮಾಡ್ತಿದ್ದ ಆರೋಪಿಗಳು ರಸ್ತೆ ಬದಿಯಲ್ಲಿ ಪಂಕ್ಚರ್ ಅಂಗಡಿಯನ್ನ ಇಟ್ಕೊಂಡಿದ್ರು. ತಾವೇ ಪಂಕ್ಚರ್ ಮಾಡಿದ ವಾಹನಗಳಿಗೆ ತಾವೇ ಪಂಕ್ಚರ್ ಹಾಕಿ ಕಮಾಯಿ ಮಾಡ್ಕೊಳ್ತಿದ್ರು. ಸಿಸಿ ಕ್ಯಾಮೆರಾದಲ್ಲಿ ಇದೇ ಕಿಡಿಗೇಡಿಗಳು ಮೊಳೆ ಎಸೆತಾ ಇರುವುದನ್ನ ಪತ್ತೆ ಮಾಡಿದ ಪೊಲೀಸರು ಆರೋಪಿಗಳನ್ನ ಬಂಧಿಸಿದ್ದಾರೆ. ನೀವು ದ್ವಿಚಕ್ರ ವಾಹನವನ್ನು ಓಡಿಸ್ತಿದ್ರೆ ಈ ಒಂದು ಅನುಭವ ನಿಮಗೆ ತುಂಬ ಚೆನ್ನಾಗಿ ಆಗಿರುತ್ತೆ. ಕಾರಣ ಬೆಂಗಳೂರಿನಲ್ಲಿ ಈ ಪಂಚರ್ ಮಾಫಿಯಾ ಒಂದು ತಲೆ ಎತ್ತಿದೆ. ಅಂದರೆ ಮೇನ್ ರಸ್ತೆಗಳೇನಿರುತ್ತೆ, ಮುಖ್ಯ ರಸ್ತೆಗಳ ಬದಿಗಳಲ್ಲಿ ಈ ಮೊಳೆಗಳನ್ನು ಎಸೆಯುವಂತಹ ಕೆಲಸವನ್ನು ಕೆಲ ನೀಚರು ಮಾಡ್ತಿದ್ದಾರೆ, ಪುಂಡ್ರು ಮಾಡ್ತಿದ್ದಾರೆ. ಇವರ ಇಂಟೆನ್ಷನ್ ಏನು ಅಂತ ಹೇಳಿದ್ರೆ ಪಂಚರ್ ಗಾಡಿಗಳು ಪಂಚರ್ ಆಗಬೇಕು, ಅವ್ರು ನಮ್ಮ ಅಂಗಡಿಗಳಿಗೆ ಪಂಚರ್ ಹಾಕ್ಸ್ಕೊಳ್ಳೋದಕ್ಕೆ ಬರಬೇಕು ಅನ್ನೋದು. ಹೀಗಾಗಿ ಆ CCTVಗಳ ಆಧಾರದ ಮೇಲೆ ಯಾರು ಈ ರಸ್ತೆಗಳಲ್ಲಿ, ಮುಖ್ಯ ರಸ್ತೆಗಳಲ್ಲಿ ಈ ಮೊಳೆಗಳನ್ನು ಎಸೆದು ಬೈಕ್ಗಳನ್ನು ಪಂಚರ್ ಆಗುವಂತೆ ಮಾಡ್ತಿದ್ದಂತಹ ಇಬ್ಬರು ಆರೋಪಿಗಳನ್ನು ಇದೀಗ ಜಾಲಹಳ್ಳಿ ಪೊಲೀಸರು ಮಾಡಿದ್ದಾರೆ. ಬೆಂಗಳೂರು ಟ್ರಾಫಿಕ್ ಪೊಲೀಸರ ಕ್ಯಾಮೆರಾಗಳಲ್ಲಿ ಇವರ ಕೃತ್ಯ ಏನಿತ್ತಲ್ಲ ಇವೆಲ್ಲವೂ ಕೂಡ ಬಯಲಾಗಿತ್ತು. ಅದರ ಜೊತೆಗೆ ಕೆಲ ವಿಡಿಯೋಗಳು ಕೂಡ ವೈರಲ್ ಆಗಿತ್ತು. ಇದರ ಆಧಾರದ ಮೇಲೆ ಇದೀಗ ಪಂಚರ್ ಶಾಪ್ ನಡೆಸ್ತಿದ್ದಂತಹ ಇಬ್ಬರು ಆರೋಪಿಗಳನ್ನು ಇದೀಗ ಜಾಲಹಳ್ಳಿ ಪೊಲೀಸರು ಬಂಧಿಸಿ ಜೈಲಿಗಟ್ಟುವಂತಹ ಕೆಲಸವನ್ನ ಮಾಡಿದ್ದಾರೆ. ಒಟ್ನಲ್ಲಿ ಬೆಂಗಳೂರಿನಲ್ಲಿ ಕ್ರೈಮ್ಗಳ ಕಥೆ ಇಷ್ಟಕ್ಕೆ ಮುಗಿಯೋದಿಲ್ಲ. ಒಂದು ಕಡೆ ಮಗುವನ್ನ ಕಳೆದುಕೊಂಡ ತಾಯಿ ಕಣ್ಣೀರು ಹಾಕ್ತಿದ್ರೆ, ಇನ್ನೊಂದು ಕಡೆ ಕಟ್ಟಿಕೊಂಡವಳನ್ನೇ ಕೊಂದ ಪಾಪಿ ಪತಿ ತಲೆಮರೆಸ್ಕೊಂಡಿದ್ದಾನೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.